ನನಗೆ ನ್ಯಾಯ ಸಿಗುತ್ತದೆ, ನೀವು ಮಾಡ್ರಿ, ಏನು ಮಾಡ್ತೀರಿ ಮಾಡಿ. ಆದ್ರೆ ನನ್ನ ಕುಟುಂಬಕ್ಕೆ ನನಗೆ ಏನಾದ್ರೂ ತೊಂದರೆ ಆಗಿ, ನನಗೇನಾದ್ರೂ ಮಾನಸಿಕ ಕಿರುಕುಳ ಆಗಿ, ನನ್ನ ಸಾವು ಏನಾದ್ರೂ ಆಗಿ, ಅದಕ್ಕೆ ನೇರ ಕಾರಣ ಡಿವೈಎಸ್ಪಿ ಗೀತಾ ಪಾಟೀಲ್. ನನ್ನ ಸಾವು ಏನಾದ್ರು ಆದ್ರೆ ನೇರ ಕಾರಣ ಗೀತಾ ಪಾಟೀಲ್. ಇದನ್ನೆಲ್ಲ ನೀವು ಖಂಡಿಸಬೇಕಾಗುತ್ತೆ ಮುಂದೊಂದು ದಿವಸ. ಆದ್ರಿಂದ ನನಗೆ ನ್ಯಾಯ ಬೇಕು. ನಾನು ಈ ಒಂದು ವಿಚಾರವನ್ನು ತಗೊಂಡು ನಮ್ಮ ಈಗಾಗಲೇ SP ಮತ್ತೆ IG ಅವರಿಗೆಲ್ಲರಿಗೂ ಮನವಿ ಮಾಡಿದ್ದೇನೆ. ಈ ತಾಲೂಕಿನಿಂದ ಸೀತಾರಾಮ್ ಅವರನ್ನ ವರ್ಗಾವಣೆ ಮಾಡ್ಬೇಕು. ಬರೀ ವರ್ಗಾವಣೆ ಅಲ್ಲ, ಅಮಾನತು ಮಾಡಿ ವರ್ಗಾವಣೆ ಮಾಡ್ಬೇಕು. ಅವ್ರಿಗೆ ಶಿಕ್ಷೆ ಆಗ್ಬೇಕು. ಎಷ್ಟು ಲೂಟಿ ಮಾಡಿದರೆ ಲೋಕಾಯುಕ್ತರು ತನಿಖೆ ಆಗ್ಬೇಕು. ಜೊತೆಗೆ ಡಿವೈಎಸ್ಪಿ ಗೀತಾ ಪಾಟೀಲ್ ಅವರ ಅಧಿಕಾರದ ಅಹಂಕಾರ ಮುರಿಬೇಕು. ಅವರನ್ನು ಕೂಡ ತನಿಖೆ ಒಳಪಡಿಸಬೇಕು. ಅವರಿಂದ ಆಗ್ತಿರುವಂತ ಕಿರುಕುಳವನ್ನು ನಿಲ್ಲಿಸಬೇಕು. ಒಬ್ಬ ಹೆಗ್ಗಾರಣ್ಣಿಯಲ್ಲಿ ಒಬ್ಬ ಹುಡುಗಗೆ ಅವನದು ಹೆಸರು ಹೇಳ್ತೀನಿ. ಹೆಗ್ಗಾರಣ್ಣಿಯಲ್ಲಿ ಒಬ್ಬ ಹುಡುಗ ಸಾಲ ತಂತಾನೆ ಒಬ್ಬನ ಹತ್ರ 5 ಲಕ್ಷ. ಅವನಾಗಿ ಕಂಪ್ಲೇಂಟ್ ಕೊಡ್ತಾನೆ, ಇವ್ರು ದಬ್ಬಳಿಕೆ ಮಾಡ್ತಾರೆ ಸಾಲ ಕೊಟ್ಟಂತವ್ರು. ಡಿವೈಎಸ್ಪಿ ಹತ್ರ ಕಂಪ್ಲೇಂಟ್ ಮಾಡ್ತಾರೆ. ಡಿವೈಎಸ್ಪಿ ಇವ್ರಿಗೆ ಹೇಳ್ತಾರೆ, ಫೋನ್ ಮಾಡಿ ಆ ಹುಡುಗಗೆ, ನೀನು ಅವರಿಗೆ ಬಡ್ಡಿ ಸೇರಿ 10 ಲಕ್ಷ ಕೊಡು, ಇಲ್ಲ ಅಂದ್ರೆ ನಿನ್ ಮೇಲೆ ನಿನ್ನನ್ನು ಒತ್ತು ಒಳಗಾಗ್ತೀನಿ ಅಂತ. ಇದೇನಾ ಇವರಿಗೆ ಕಾನೂನಲ್ಲಿ ಕೊಟ್ಟಿರೋದು ಅಧಿಕಾರನ? ಇದೇನ ಸಂವಿಧಾನದಲ್ಲಿ ಇವರಿಗೆ ಕೊಟ್ಟಿರೋ ಅಧಿಕಾರನ? ಆದ್ರಿಂದ ನಾನು ಇವತ್ತು ಈ ಒಂದು ಪ್ರತಿಭಟನೆ ಮುಖಾಂತರ ನಾನು ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ, DC ಅವರಿಗೆ, IG ಅವರಿಗೆ, SP ಅವರಿಗೆ, ಮಾನವ ಹಕ್ಕು ಆಯೋಗ, ವುಮೆನ್ ರೈಟ್ಸ್ ಇವರಿಗೆ ನಿಮ್ಮೆಲ್ಲರ ಮುಖಾಂತರ, ತಹಸೀಲ್ದಾರ್ ಮುಖಾಂತರ ಮನವಿಯನ್ನ ಮಾಡ್ತೇನೆ. 15 ದಿವಸದ ಒಳಗಡೆ ಸೀತಾರಾಮ್ ಇನ್ಸ್ಪೆಕ್ಟರ್ನ ಅಮಾನತು ಮಾಡಿ ಅವರ ಮೇಲೆ ವರ್ಗಾವಣೆ ಮಾಡದೇ ಇದ್ರೆ ಮತ್ತು ಗೀತಾ ಪಾಟೀಲ್ ಅವರನ್ನ ವರ್ಗಾವಣೆ ಮಾಡದೇ ಇದ್ರೆ ನಾನು ಮುಖ್ಯಮಂತ್ರಿಗಳ ಹತ್ರ ಇಲ್ಲಿರುವಂತಹ ಸಾರ್ವಜನಿಕರನ್ನ ಬಸ್ಗಳನ್ನ ಮುಖಾಂತರ ಕರ್ಕೊಂಡು ಹೋಗಿ ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ಮತ್ತು ನಮ್ಮ ಪ್ರಿಯಾಂಕ ಖರ್ಗೆ ಸಾಹೇಬರಿಗೆ, ನಮ್ಮ KPCC ಅಧ್ಯಕ್ಷರಾದಂತಹ BK ಹರಿಪ್ರಸಾದ್ ಸಾಹೇಬರಿಗೆ ಮನವಿಯನ್ನ ಮಾಡ್ತೇನೆ. ನಾನು ಇಷ್ಟು ವಿಚಾರಗಳನ್ನ ನಮ್ಮ ಶಾಸಕರ ಗಮನಕ್ಕೂ ಕೂಡ ತಂದಿದ್ದೀನಿ ಮತ್ತು ತರ್ತೀನಿ. ನಮ್ಮ ಶಾಸಕರು ಹೇಳ್ತಿಲ್ಲ, ನಮ್ಮ ಶಾಸಕರು ಸೌಮ್ಯ ಸ್ವಭಾವದರು. ಅವರ ಅಧಿಕಾರವನ್ನ ನೀವು ಮಿಸ್ಯೂಸ್ ಮಾಡ್ಕೋಬೇಡಿ, ಅಧಿಕಾರಿಗಳೇ ಮಿಸ್ಯೂಸ್ ಮಾಡ್ಕೋಬೇಡಿ. ಜನರಿಗೆ ಆಗ್ಬೇಕಾಗಿರುವಂತ ಕೆಲಸವನ್ನ ಮಾಡಿಕೊಡಿ. ಮತ್ತೆ ಮೇಲಧಿಕಾರಿಗಳಲ್ಲಿ ತಮ್ಮಲ್ಲಿ ಮನವಿ, ನನ್ನ ಟಾರ್ಗೆಟ್ ಮಾಡೋದ್ರ ಜೊತೆಗೆ ಪಾಪ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನ ಟಾರ್ಗೆಟ್ ಮಾಡಬಾರ್ದು. ನಮ್ಮೂರವ್ರನ್ನ, ನಮ್ಮ ಸ್ವಂತ ಊರವ್ರು, ನನಗೆ ಅವ್ರು ಯಾವುದೇ ಮಾಹಿತಿ ಹೇಳಲ್ಲ. ನಿಮ್ಗೆ ನಾಚಿಕೆ ಆಗಲ್ವಾ? ಒಬ್ಬ ಸಂದೀಪ್ ಅಂತ PC, ಇನ್ನೊಬ್ಬ ದೇವರಾಜ್ ಅಂತ PC, ನಮ್ಮ ಊರವ್ರು ನನಗೆ ಸಪೋರ್ಟ್ ಮಾಡ್ತಾರೆ ಅಂತೇಳಿ ಅವರನ್ನ ವರ್ಗಾವಣೆ ಮಾಡ್ತಾರೆ. ಇದೇ ಗೀತಾ ಪಾಟೀಲ್ ವರದಿ ಕೊಡ್ತಾರೆ, ಸೀತಾರಾಮ್ ವರದಿ ಕೊಡ್ತಾರೆ, SP ಅವರು ವರ್ಗಾವಣೆ ಮಾಡ್ತಾರೆ. SP ಅವರೇ, ದೀಪನ್ ಅವರೇ, ನೀವು ನಿಜವಾಗ್ಲೂ ಪ್ರಾಮಾಣಿಕ ಅಧಿಕಾರಿಗಳು ಅಂದ್ಕೊಂಡಿದ್ದೀನಿ. ನಿಮಗೆ ಪ್ರಾಮಾಣಿಕತೆ ಇದ್ರೆ, ನೀವೇನಾದ್ರೂ ದಕ್ಷ ಅಧಿಕಾರಿಗಳಾದ್ರೆ ಯಾರ್ದೋ ಒಂದು ಮಾತನ್ನ ಕೇಳಿ ಅಮಾಯಕರ ಮೇಲೆ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಉಪಯೋಗಿಸ್ಬೇಡ್ರಿ. ಫಸ್ಟ್ ನೀವು ಮಾಡ್ಬೇಕಾಗಿರೋ ಕೆಲಸ ಏನಂದ್ರೆ, ಈ ದೇಶದಲ್ಲಿ ಅನೇಕ ವರ್ಷಗಳಿಂದ ಕೆಲವು ಅಧಿಕಾರಿಗಳಿದ್ದಾರೆ, ಅವರನ್ನ ವರ್ಗಾವಣೆ ಮಾಡಿ. ಅದ್ರ ಜೊತೆಗೆ CPI ಸೀತಾರಾಮನ್ನ ಇಲ್ಲಿಂದ ತೊಲಗಿಸ್ರಿ. ಕೌರವರಿಗೂ ಭಾವ, ಪಾಂಡವರಿಗೂ ಭಾವ. ಮತ್ತೆ ಕಾನೂನು ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟು, ಈ ತಾಲೂಕಿನಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಮತ್ತೆ ಕೊಲೆಗಳು, ರ್ಯಾಬ್ರಿಗಳು, ಕಳ್ಳತನ ಮತ್ತು ಅನೇಕ ದುಶ್ಚಟಗಳು, ಈ ಗಾಂಜಾ. ನಾನು ಒಂದು 2 ತಿಂಗಳ ಹಿಂದೆ ಸೀತಾರಾಮ್ ಅವರಿಗೆ ಫೋನ್ ಮಾಡಿ ಹೇಳ್ತೀನಿ, ಗಾಂಜಾ ಹೊಡಿತಾರೆ ನಮ್ಮ ಗುರುಮಠದಲ್ಲಿ, ಮತ್ತೆ ಮನೆಯಲ್ಲಿ ಒಂದಿಷ್ಟು ಜನ ಹುಡುಗರು ಹೆಸರು ಕೊಡ್ತೀನಿ, ಅವ್ರು ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡ್ರಿ ಅಂತೇಳಿ. ನಾನು ಯಾರು ಪರವಾಗಿ ಅನ್ಯಾಯ ಮಾಡೋ ಪರವಾಗಿ ನಿಂತ್ಕೊಳ್ಳಲ್ಲ, ಮಾಡಿ ಅಂತೇಳಿ. ಆವಾಗ ಇವ್ರು ಹೇಳ್ತಾರೆ, ಆಯ್ತು. ಇವತ್ತಿಗೂ ಕರ್ಸಿಲ್ಲ. ಗಾಂಜಾ ಹೆಚ್ಚಾಗಿದೆ, ಡ್ರಗ್ಸ್ ಮಾಫಿಯಾ ಹೆಚ್ಚಾಗಿದೆ. ಇದೆಲ್ಲಕ್ಕೂ ಕಾರಣ ಸೀತಾರಾಮ್ CPI ಅವರು ಬಂದ ಮೇಲೆ 2 ವರ್ಷದಿಂದ ಈ ಕಡೆ ನಮ್ಮ ತಾಲೂಕಿನ ಸಂಪೂರ್ಣ ಕಾನೂನು ವ್ಯವಸ್ಥೆ ಹದಗೆಟ್ಟೋಗಿದೆ. ಪೊಲೀಸ್ ಇಲಾಖೆ ಅಂದ್ರೆ ಜನರಿಗೆ ಗೌರವ ಇರಬೇಕು, ಕಾನೂನಿನ ಭಯ ಇರಬೇಕು, ಅವೆಲ್ಲವೂ ಮರೆತೋಗಿದೆ. ದಯವಿಟ್ಟು ಜನ ಈ ತಾಲೂಕಿನಲ್ಲಿ ರೊಚ್ಚಿಗೇಳುವಂತ ಪರಿಸ್ಥಿತಿಗೆ ನೀವು ಅವಕಾಶವನ್ನು ಮಾಡಿಕೊಳ್ಬೇಕು. ಈ ರೀತಿ ನಾವು ಪ್ರತಿಭಟನೆ ಮಾಡಿ ನಮ್ಮ ಹತ್ರ ಏನು ಮಾಡಕ್ ಆಗಲ್ಲ ಅಂತ ತಿಳ್ಕೊಬೇಡಿ.
ನಿಮ್ಮನ್ನ ಟ್ರಾನ್ಸ್ಫರ್ ಮಾಡಿಸೋದು ಮುಖ್ಯ ಅಲ್ಲ, ನಾನು ಮಾಡಿಸ್ಬಿಡ್ತಿದ್ದೆ. ಹೋಗಿ ಅಲ್ಲಿ ಹೋಗಿ ಮುಖ್ಯಮಂತ್ರಿಗಳ ಹತ್ರನೋ ಗೃಹ ಸಚಿವರ ಹತ್ರನೋ ಹೋಗಿ ನಾನು ಹೇಳಿ ನಮ್ಮ ಶಾಸಕರು ಲೆಟರ್ ತಗೊಂಡು ಹೋಗಿ ನಿಮ್ಮನ್ನು ಮಾಡಿಸೋದೇನು ದೊಡ್ಡ ವಿಚಾರ ಅಲ್ಲ. ಇಡೀ ಅಷ್ಟರು ಹೋಗಿ ಹೇಳ್ತಿದ್ವಿ ಶಾಸಕರ ಹತ್ರ. ಆದ್ರೆ ಜನಗಳಿಗೆ ಗೊತ್ತಾಗಬೇಕು. ವಿರೋಧ ಪಕ್ಷದವರು ಹೇಳ್ತಾರೆ ಕಾಂಗ್ರೆಸ್ ಬಂದ ಮೇಲೆ ಭ್ರಷ್ಟಾಚಾರ ಹೆಚ್ಚಾಗಿದೆ ಅಂತೇಳಿ. ಕಾಂಗ್ರೆಸ್ ಬಂದ ಮೇಲೆ ಅಲ್ಲ, ಭ್ರಷ್ಟಾಚಾರನ ಕಾಂಗ್ರೆಸ್ ಬಂದ ಮೇಲೆ ಇಡೀ ರಾಜ್ಯದ ಜಿಲ್ಲೆಯಲ್ಲಿ ಕ್ಲಬ್ ಅನ್ನ ಬಂದ್ ಮಾಡಿದ್ರು. ಇವರು ಕೋರ್ಟ್ ಆದೇಶ ತಂದ್ಕೊಂಡು ಓಪನ್ ಮಾಡ್ಕೊಂಡಿದ್ದಾರೆ. ನಮ್ಮ ಸಚಿವರಾದಂತ ಮಂಕಾಳು ಇದ್ರು, ಜಿಲ್ಲೆಯಲ್ಲಿ ಕ್ಲಬ್ ಅನ್ನು ಬಂದ್ ಮಾಡಿದ್ರು. ಆದ್ರೆ ಕೋರ್ಟ್ ಆದೇಶ ತಂದು ರಿಕ್ರಿಯೇಷನ್ ಕ್ಲಬ್ ಅಂತೇಳಿ ಓಪನ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಯಾವುದೇ ಹಣ ಹಾಕಿ ಮಾಡ್ತಾ ಇಲ್ಲ, ಅರ್ಥ ಮಾಡ್ಕೊಳ್ರಿ. ಅವು ಕಾನೂನು ಪ್ರಕಾರನೇ ಮಾಡ್ತಾ ಇದ್ದಾರೆ. ಕೆಲವು ಕಾನೂನು ಇಲ್ಲದೆ ಇಲ್ಲೀಗಲ್ ಆಕ್ಟಿವಿಟೀಸ್ ಅನ್ನು ನಡೀತಾ ಇದ್ದಾರೆ. ಅದಕ್ಕೆ ಸಾಥ್ ಕೊಡಬೇಡಿ. ನಿಮ್ಮದೇ ಆದಂತಹ ಪೊಲೀಸರು ಪ್ರತಿ ಇದರಲ್ಲಿ ಬೀಟಲ್ಲಿ ಇದ್ದಾರೆ, ಅವರಿಗೆಲ್ಲ ಗೊತ್ತಿದೆ. ನನಗೆ SP ಅವರು ಹೇಳಿದ್ರು ನಮ್ಮ ಪೊಲೀಸರಿಗೆಲ್ಲ ಗೊತ್ತಿರ್ತದೆ ಆದ್ರೂ ಮಾಡಲ್ಲ ಅಂತೇಳಿ. ಆದ್ರಿಂದ ತಮಗೂ ಗೊತ್ತಿದೆ ಇಲ್ಲಿ ಏನ್ ಭ್ರಷ್ಟಾಚಾರ ನಡೀತಾ ಇದೆ ಅಂತ. 2 ವರ್ಷದಿಂದ ನಮ್ಮ ಕಾನೂನು ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟೋಗಿದೆ. ಆದ್ರಿಂದ ದಯವಿಟ್ಟು ತಕ್ಷಣ ಕ್ರಮ ತಗೊಂಡು ಇವರನ್ನು ವರ್ಗಾಯಿಸಿ ಅಮಾನತು ಮಾಡ್ರಿ. ಇಲ್ಲಾಂದ್ರೆ ಮುಂದಿನ ದಿವಸದಲ್ಲಿ ನಾವು ಇನ್ನೂ ಉಗ್ರವಾದಂತಹ ಪ್ರತಿಭಟನೆಯನ್ನು ಮಾಡಬೇಕು. ಈ ಪ್ರತಿಭಟನೆಯ ಉದ್ದೇಶ ಏನಂದ್ರೆ ಜನಗಳ ಸೇರಿಸಿ ನಾನು ಪೋಜ್ ತಗಬೇಕು ಅಂತ ಅಲ್ಲ, ಜನಗಳಿಗೆ ಗೊತ್ತಾಗ್ಲಿ ಅಂತ. ನಾನು ನ್ಯಾಯವಾಗಿದ್ದೀನಿ, ಯಾವುದೇ 2 ನಂಬರ್ ದಂಧೆ ಮಾಡ್ತಾ ಇಲ್ಲ, ನಾನು ಯಾವುದೇ ಅಪರಾಧ ಕೆಲಸ ಮಾಡ್ತಾ ಇಲ್ಲ, ನಾನು ಯಾವುದೇ ರೌಡಿ ಅಲ್ಲ. ನಾನೇನಾದ್ರೂ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡಿದ್ರೆ ನಿರ್ದಾಕ್ಷಿಣ್ಯವಾಗಿ ಇಲಾಖೆ ನನ್ನ ಕ್ರಮವನ್ನು ತಗೊಳ್ಳಿ ಕಟ್ಟಿಲ್ಲ ಅಂತ ಹೇಳ್ತಾ ಇಲ್ಲಿ ನನಗೆ ಇಷ್ಟೊತ್ತು ಬಂದು ಈ ಎಲ್ಲ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿದಿರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸಿ, ಮತ್ತೆ ನಿಮ್ಮೆಲ್ಲರ ಕಷ್ಟದಲ್ಲಿ ಯುವಕರು ಇರ್ಬೋದು, ಮಹಿಳೆಯರು ಇರ್ಬೋದು, ನನ್ನ ಎಲ್ಲ ಅಣ್ಣ ತಮ್ಮಂದಿರ್ಬೋದು, ತಾಲೂಕಿನ ಎಲ್ಲ ಜನರ ಜೊತೆಗೆ ನನ್ನ ಜೀವ ಹೋದ್ರೂ ಅಡ್ಡಿಲ್ಲ, ನ್ಯಾಯಕ್ಕಾಗಿ ನಿಮ್ಮ ಜೊತೆ ಹೋರಾಟ ಮಾಡಲಿಕ್ಕೆ 24 ಗಂಟೆಗಳು ಸದಾ ಸಿದ್ಧ ಆಗಿರ್ತೀನಿ. ಯಾವುದೇ ರಾಜಕೀಯ ವ್ಯವಸ್ಥೆಗೆ ಮತ್ತು ಅಧಿಕಾರಕ್ಕೆ ಮತ್ತೆ ಯಾವುದೇ ಹಣ ಮಾಡಲಿಕ್ಕೆ ನಾನು ಬಂದವನಲ್ಲ. ರಾಜಕೀಯ ಅಂದ್ರೆ ಜನಗಳ ಪರವಾಗಿರ್ಬೇಕು, ಜನರ ಪರ ಧ್ವನಿಯಾಗಿರ್ಬೇಕು. ಬಿಟ್ರೆ ನಾವು ಐಷಾರಾಮಿ ಜೀವನ ಮಾಡಲಿಕ್ಕೆ ಜನರು ನಮ್ಗೆ ಅಧಿಕಾರ ಕೊಟ್ಟಿರೋದಿಲ್ಲ ಅನ್ನೋದನ್ನ ನಾನು ಅರ್ತಿದ್ದೇನೆ. ನನಗೆ ಜೀವನ ಮಾಡ್ಲಿಕ್ಕೆ ಬೇಕಾದಷ್ಟು ನನಗಿದೆ, ಐಷಾರಾಮಿ ಜೀವನ ಮಾಡ್ಲಿಕ್ಕೂ ಏನು ತೊಂದರೆ ಇಲ್ಲ. ಆದ್ರೆ ನನಗೆ ಭ್ರಷ್ಟಾಚಾರ ಮಾಡಿ ರಾಜಕೀಯದಿಂದ ಹಣ ಮಾಡಿ ಐಷಾರಾಮಿ ಜೀವನ ಮಾಡುವಂತ ಅಗತ್ಯ ನನಗಿಲ್ಲ. ನೀವು ಕೊಟ್ಟಿರುವಂತಹ ಅಧಿಕಾರದಲ್ಲಿ ಮುಂದಿನ ದಿವಸದಲ್ಲಿ ಜನಗಳ ಸೇವೆಯನ್ನು ಸದಾ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ